ಏನಾಯ್ತಮ್ಮನವ್ರೆ? ಬಿಡಿ ಒಂದ್ ನಿಮಿಷ. ಏನಾಯ್ತು ಅಂತ ಹೇಳಿ. ಕೂದ್ಲು ಬಿಡಿ ಅವ್ರದ್ದು. ಏನಾಯ್ತು ಅಂತ ಕೂತ್ಕೊಂಡು ಮಾತಾಡ್ಬೋದಲ್ಲ. ಇನ್ಮೇಲೆ ನನ್ ಚಪ್ಲಿನೇ ಮಾತಾಡೋದು ನಿಮ್ ಮನೇಲಿ. ನನ್ ಸೀರೆ ಕದ್ದಿರೋ ಇವಳಿಗೆ ಆರ್ತಿ ಎತ್ಕೊಂಡು ಕೂತಿರ್ಬೇಕು ಅಂತೀಯ? ನಿಜವಾಗ್ಲೂ ನಿಮ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಅದಕ್ಕೆ ಮೇಲೆ ಈ ರೀತಿ ಸುಳ್ಳು ಆರೋಪ ಹಾಕ್ಬೇಡಿ. ಯಾಕೆ ಅಪಾದನೆ ಮಾಡಬಾರ್ದು? ಇವಳು ಸೀರೆ ಕದ್ಬಿಟ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ಬೇಕಾಗತ್ತಾ? ಅಲ್ಲ, 1 ವರ್ಷ ನೀವೆಲ್ಲ ಸೇರ್ ಸಂಪಾದನೆ ಮಾಡಿದ್ರುನು ಈ ಸೀರೆ ತಗೊಳಕ್ಕಾಗಲ್ಲ ನಿಮ್ ಕೈಲಿ. ಅಮ್ಮ ಸೀರೆ ಕತ್ಕೊಂಡು ಬಂದಿದಾರ? ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ. ಕನಸ್ನಲ್ಲೂ ಶ್ರೀಮಂತರಾಗೋ ಯೋಗ್ಯತೆ ಇಲ್ಲ ನಿಮ್ಮಂಥವ್ರಿಗೆ. ನಿಜಾನೇ ಹೇಳಿದ್ದಾರೆ. ನಿಮ್ಮಂತ ಕೆಲಸದವ್ರನ್ನ ನಂಬ್ತೀವಲ್ಲ, ಅದೇ ನಾ ಮಾಡಿ. ಸಾಕು ಅಂದ್ರೆ ಸಾಕು. ದಯವಿಟ್ಟು ನನ್ನ ಮನೆಯಿಂದ ಹೊರಟು ಹೋಗಿ. ನಮ್ಮತ್ಗೆ ಈ ಕ್ಷಣದಿಂದ ನಿಮ್ ಮನೇಲಿ ಕೆಲಸ ಮಾಡೋದು ಬಿಟ್ಟಿದ್ದಾರೆ. ಅವ್ರು ನಿಮ್ಮನೆ ಕೆಲ್ಸದವರು ಅಲ್ಲ, ನೀವು ಅವ್ರ ಮನೆ ಓನರು ಅಲ್ಲ. ಹೊರಡ್ತಾ ಇರಿ ನಮ್ಮ ಮನೆಯಿಂದ ಹೊರಡ್ತಾ ಇರಿ. ಅಯ್ಯೋ ದೇವ್ರೆ, ಅವ್ರ ಅಮ್ಮನೇ ಹೀಗಿರ್ಬೇಕಾದ್ರೆ ಅವ್ರ ಮಗಳು ಹೆಂಗಿರ್ಬೋದು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಹುಡುಗಿ ಸಂಬಂಧ ನಮಗ್ ಬೇಡ. ಅದು ಹಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಇಲ್ಲೇನೋ ತಪ್ಪಾಗಿದೆ. ಇದು ಹೆಂಗಸರ ನಡುವಿನ ಜಗಳ. ಅಣ್ಣವ್ರೆ, ನಿಮ್ಗಾದ್ರೂ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ. ಇವ್ರು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಇವಳು ಆ ಥರ ಹುಡುಗಿ ಅಲ್ಲ. ಇವಳು ತುಂಬಾನೇ ಒಳ್ಳೆ ಹುಡುಗಿ. ಈ ತರ ಎಲ್ಲ ಮಾಡಬೇಡಿ, ನಿಮ್ ಕೈ ಮುಗಿತಾ ಇದ್ದೀನಿ. ನಡೀರಿ, ಹೊರಡೋಣ. ಅಯ್ಯೋ, ನನ್ನ ಮಾತಾದ್ರೂ ಕೇಳಿ ಸರ್. ನೀವಾದ್ರೂ ಕೇಳಿ ಸರ್. ದಯವಿಟ್ಟು ನನ್ನ ಮಾತು ಕೇಳಿ. ಅಲ್ಲ ಸರ್, 1 ನಿಮಿಷ ನಿಂತ್ಕೊಳ್ಳಿ.